ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಎರಡು ಕಪ್ಪೆಗಳು. ಒಂದು ಸಾರಿ ಎರಡು ಕಪ್ಪೆಗಳು ಆಟ ಆಡ್ತಾ ಇರ್ತವೆ. ಆಟ ಆಡ್ತಾ ಒಂದು ಮನೆಯೊಳಗೆ ಬಂದುಬಿಡುತ್ತವೆ. ಆ ಮನೆಯಲ್ಲಿ ಒಂದು ಮೊಸರಿನ ಗಡಿಗೆ ಇರುತ್ತೆ, ಅದ್ರ ಪಕ್ಕನೇ ಆಟ ಆಡ್ತಾ ಇರ್ತವೆ. ಎರಡಕ್ಕೂ ಕುತೂಹಲ ಆಗುತ್ತೆ, ಈ ಗಡಿಗೆಲಿ ಏನಿದೆ ನೋಡೋಣ ಅಂತ ಬಗ್ಗಿ ನೋಡ್ತವೆ. ಕೆನೆ ತುಂಬಿರೋವಂಥ ಹಾಲಿನ ಒಂದು ಗಡಿಗೆ ಅದು. ಮೊಸರು ಆಗಿರುತ್ತೆ. ಅದನ್ನು ಬಗ್ಗಿ ನೋಡ್ತಾ ಎರಡೂ ಕಪ್ಪೆಗಳು ಅದ್ರಲ್ಲಿ ಬಿದ್ದು ಬಿಡ್ತವೆ. ಇದರಿಂದ ಅವು ಸುತ್ತೊಡಿತವೆ ಒಳಗಡೆ ಓಡಾಡ್ತವೆ. ತುಂಬ ತನಕ ಅದರಲ್ಲೇ ಓಡಾಡುತ್ತೆ. ಅದರಲ್ಲಿ ಒಂದು ಕಪ್ಪೆ ಹೆದರ್ಕೊಂಡು ಹೇಳುತ್ತೆ, ಅಯ್ಯೋ ನನ್ನ ಜೀವನದ ಇದೇ ಕೊನೆ ದಿನ ಅನಿಸುತ್ತೆ, ನನ್ನ ಕೈ ಆಗ್ತಾಯಿಲ್ಲ, ಮೇಲೆ ಬರೋಕ್ಕೂ ಆಗ್ತಾಯಿಲ್ಲ, ಇದು ಮಾಡೋಕ್ಕೂ ಆಗ್ತಾಯಿಲ್ಲ ಅಂತಂದ್ಬಿಟ್ಟು ತನ್ನ ಮುಳುಗ್ಬಿಟ್ಟು ಸತ್ತೇ ಹೋಗ್ಬಿಡುತ್ತೆ. ಎರಡನೇದು ತನ್ನ ತಿರುಗೋದು ನಿಲ್ಲಿಸಲ್ಲ, ಓಡಾಡ್ತಾನೇ ಇರುತ್ತೆ. ತಿರುಗ್ತಾ ಆ ಕೆನೆ ನಿಧಾನವಾಗಿ ಬೆಣ್ಣೆ ಮುದ್ದೆ ಆಗಿಬಿಡುತ್ತೆ. ಸೊ ಅದ್ರ ಮೇಲೆ ಕಾಲಿಟ್ಟು ಆ ಕಪ್ಪೆ ಹೊರಗೆ ಬಂದ್ಬಿಡುತ್ತೆ. ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ, ಯಾವಾಗಲೂ ನಾವು ಧೈರ್ಯಗೆಡಬಾರ್ದು ಮತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಗೆದ್ದು ಬರ್ಬೋದು ಅಂತ ತೋರಿಸುತ್ತೆ. ಥ್ಯಾಂಕ್ ಯು ಗೆಳೆಯರೇ. ಈ ಕತೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ನಮಗೆ ಇನ್ನೂ ಪ್ರೋತ್ಸಾಹದಿಂದ ಹೆಚ್ಚೆಚ್ಚು ವಿಡಿಯೋಗಳನ್ನ ಹಾಕಲಿಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಗೆಳೆಯರೇ.